ಹಲೋ ಡಿಯರ್ ಫ್ರೆಂಡ್ಸ್. ಎಷ್ಟು ದಿವಸ ನೋವು, ಕಷ್ಟ, ಬೇಜಾರಿನ ಕತೆಗಳನ್ನು ಯೂನಿವರ್ಸ್ಗೆ ಹೇಳೋದು? ನಿಮಗೂ ಬೋರ್ ಆಗ್ತಾ ಇದೆ ತಾನೇ? ಸೊ ಯೂನಿವರ್ಸ್ ಕಾಯ್ತಾ ಇರೋದು ನಿಮ್ಮ ಹಳೆ ಕತೆ ಕೇಳಲು ಅಲ್ಲ, ಬದಲಾಗಿ ನೀವು ಯಾವಾಗ ಹೊಸ ಅಧ್ಯಾಯವನ್ನು ಸ್ಟಾರ್ಟ್ ಮಾಡ್ತೀರಾ ಅಂತ ನೋಡೋದಕ್ಕೆ. ಇವತ್ತು ಯುಗಾದಿ, ಬ್ರೇಕ್ ದ ಪ್ಯಾಟರ್ನ್. ಯೂನಿವರ್ಸ್ ನಮ್ಮ ಒಳಗಡೆನೆ ಈ 3 ಗುಣಗಳನ್ನು ಕೊಟ್ಟಿದೆ. ಈ ಗುಣಗಳನ್ನು ರೂಢಿಸಿಕೊಳ್ಳೋ ಅಗತ್ಯ ಇದೆ ಅಷ್ಟೇ, ಮತ್ತಿನ್ನೇನೂ ಅಲ್ಲ. ಮೊದಲನೇದಾಗಿ ಬೇವಿನ ಶಕ್ತಿ. ಬೇವು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಸೇಮ್ ವೇ ನಿಮ್ಮ ಲೈಫ್ನಲ್ಲಿ ಯಾವುದೇ ಕಷ್ಟ ಬಂದಾಗ ನೀವು ಬೇಜಾರು ಮಾಡಿಕೊಂಡು ಮತ್ತೆ ಡಿಪ್ರೆಸ್ಡ್ ಸ್ಟೇಟಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಕ್ಷಣ ಪಾಸ್, ನಿಲ್ಲಿ, ನಿಮಗೆ ನೀವೇ ಕೇಳಿ, ಈ ಕಷ್ಟ ನನಗೆ ಏನನ್ನು ಕಲಿಸ್ತಾ ಇದೆ. ಪಾಸ್ಟಲ್ಲಿ ನೀವು ಯಾವುದೇ ಕಷ್ಟವನ್ನು ಎದುರಿಸಿ ಬಂದಿದ್ದೀರಿ ಅಂತ ಅಂದರೆ ಖಂಡಿತ ಆ ಕಷ್ಟ ನಿಮ್ಗೆ ಏನಾದರೂ ಒಂದು ಕಲಿಸಿದೆ. ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಎಷ್ಟೋ ಕಷ್ಟಗಳನ್ನು ದಾಟಿ ಬಂದಿದ್ದೀರಾ. ಈಗ ಸಣ್ಣ ಪುಟ್ಟ ವಿಷಯಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಆ ಕಷ್ಟ ಅಥವಾ ಆ ಬೇವು ನಿಮಗೆ ಏನು ಕಲಿಸ್ತಾ ಇದೆ ಅನ್ನೋದನ್ನು ನಿಮಗೆ ನೀವೇ ಕೇಳಿ, ನಿಮಗೆ ಉತ್ತರ ಸಿಗುತ್ತೆ. ಆ್ಯಂಡ್ ನಿಮ್ಮ ಬೇವು ಅಥವಾ ನಿಮ್ಮ ಕಷ್ಟವನ್ನು ನಿಮ್ಮ ಕನಸು ನನಸು ಮಾಡ್ಕೊಳ್ಳಿಕ್ಕೆ ಇರುವಂಥ ಫ್ಯೂಯಲ್ ಆಗಿ, ಇಂಧನವಾಗಿ ಬಳಸಿ. ಎರಡನೇದು 100% ರೆಸ್ಪಾನ್ಸಿಬಿಲಿಟಿ. ಇನ್ನು ಮುಂದೆ ನೀವು ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಅವ್ರಿಂದ ಹಂಗಾಯ್ತು, ಇವ್ರಿಂದ ಹಂಗಾಯ್ತು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನನ್ನ ಹಣೆ ಬರನೇ ಸರಿ ಇಲ್ಲ. ಸೊ ಇವೆಲ್ಲ ಡೈಲಾಗ್ಸ್ ಇವತ್ತಿಂದ ನಿಮ್ಮ ಡಿಕ್ಷನರಿಯಿಂದ ಡಿಲೀಟ್ ಆಗಬೇಕು. ಯಾಕೆ ಅಂತ ಅಂದರೆ ನೀವು ಯಾವಾಗ ಈ ಥರ ಹೇಳ್ತಾ ಇರ್ತೀರ, ನಿಮ್ಮ ಬ್ರೇನ್ ವೀಕ್ ಆಗ್ತಾ ಹೋಗುತ್ತೆ. ಬ್ರೇನ್ನಲ್ಲಿರುವಂಥ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಡಿಸಿಷನ್ ಮೇಕಿಂಗ್ ಪವರ್ನ ಕಳ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಏನು ಅನಿಸುತ್ತೆ ಅಂದರೆ ನಾನು ಪವರ್ಲೆಸ್, ಉಳಿದವರು ನನ್ನ ಸುತ್ತಮುತ್ತ ಇರೋ ಸಿಚುವೇಶನ್ ಪೀಪಲ್ ಪವರ್ಫುಲ್ ಅಂತ ಹೋಗುತ್ತೆ. ನೀವು ಯಾವುದೇ ಸಣ್ಣ ಪುಟ್ಟ ನಿರ್ಧಾರನೂ ನೀಟಾಗಿ ತೊಗೊಳ್ಳಿಕ್ಕಾಗಲ್ಲ. ಇವತ್ತಿಂದ ಚೇಂಜ್ ಇಟ್. ನನ್ನ ಲೈಫ್ನಲ್ಲಿ ಏನೇ ಇರಲಿ, ಖುಷಿ ಇರಲಿ, ಬೇಜಾರಿರಲಿ, ಆದರೆ 100% ಜವಾಬ್ದಾರಿ ನಂದೇ ಅಂತ. ನೀವು ಯಾವಾಗ ನಿಮ್ಮ ಲೈಫ್ನ ಪ್ರತಿಯೊಂದು ವಿಷಯದ ಜವಾಬ್ದಾರಿಯನ್ನು ಹೊರಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮಗೆ ಬೇಜಾರು ಮಾಡುವಂಥ ಹಕ್ಕು ಬೇರೆಯವರಿಗಿರಲ್ಲ, ನೋವು ಕೊಡುವಂಥ ಹಕ್ಕು ಅಥವಾ ನೋವು ಕೊಡುವಂಥ ಸ್ಥಿತಿಯಲ್ಲೂ ಯಾರೂ ಇರಲ್ಲ. ಆ ಪವರ್ ಯಾರಿಗೂ ಇರಲ್ಲ. ಮೂರನೆಯದು ಕೃತಜ್ಞತೆ. ನಿಮ್ಮ ಲೈಫ್ನಲ್ಲಿ ರೈಟ್ ನಾವು ಏನಿಲ್ಲ ಅನ್ನೋಗಿಂತ ಏನು ಇದೆ ನಿಮ್ಮ ಹತ್ರ, ಅದಕ್ಕೆ ನೀವು ಕೃತಜ್ಞತೆಯನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನನಗೆ ನಿಜ ಹೇಳಿ, ಸೊ ಈ ಕ್ಷಣ ನೀವು ಖುಷಿಯಾಗಿರಲಿಕ್ಕೆ ಯೂನಿವರ್ಸ್ ನಿಮಗೆ ಎಲ್ಲ ಕೊಟ್ಟಿದೆ ತಾನೆ. ಸೊ ನಾವು ಈ ಕ್ಷಣ ಖುಷಿಯಾಗಿರಲಿಕ್ಕೆ ನಮ್ಮ ಹತ್ರ ಎಲ್ಲನೂ ಇದೆ, ಆದರೆ ನಮ್ಮ ಖುಷಿ ಜಾಸ್ತಿ ಮಾಡಲಿಕ್ಕೆ ಯೂನಿವರ್ಸ್ ಹತ್ರ ನಾವು ಕೇಳ್ತಾ ಇರೋದು ಅಷ್ಟೇ. ಸೊ ರೈಟ್ ನಾವು ಖುಷಿ ಪಡಲಿಕ್ಕೆ ಯೂನಿವರ್ಸ್ ನಮ್ಗೆ ಏನೆಲ್ಲ ಕೊಟ್ಟಿದೆ ಅಲ್ಲ, ಅದಕ್ಕೆ ನಾವು ಗ್ರೇಟ್ಫುಲ್ ಆಗ್ತಾ ಇರೋಣ. ಸೊ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ನ ಅರ್ಪಿಸ್ತಾ ಇರೋಣ. ನೀವು ಯಾವಾಗ ಇರೋದಕ್ಕೆ ಖುಷಿ ಪಡ್ತೀರಾ ಅಥವಾ ಗ್ರ್ಯಾಟಿಟ್ಯೂಡ್ನ ಅರ್ಪಿಸ್ತೀರಾ, ಯೂನಿವರ್ಸ್ ಇನ್ನೂ ಜಾಸ್ತಿ ನಿಮ್ಮ ಖುಷಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಹೊಸ ವರ್ಷ, ಹೊಸ ಕತೆ, ಹೊಸ ಮ್ಯಾನಿಫೆಸ್ಟೇಷನ್ ನಿಮ್ಮದಾಗಲಿ. ಈ ಎಲ್ಲ ಶಕ್ತಿ ನಿಮ್ಮ ಒಳಗಡೆನೇ ಇದೆ, ಅದನ್ನು ಹೊರತನ್ನಿ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ.